Hi, hello, this is Priya Prakash and welcome back to my YouTube channel. ನಿನ್ನೆ ವ್ಲಾಗಲ್ಲಿ ನಾನು ಹೇಳಿದ್ದೆ ನನ್ನ ಹಸ್ಬೆಂಡ್ ಸರ್ಪ್ರೈಸಿಂಗ್ ಆಗಿ ವಿಸಿಟ್ ಮಾಡಿದ್ರು, ಹೇಳಬೇಕಾಯ್ತಾ ಬಂದಿದ್ರು ಅಂತ ಹೇಳಿ. ಅವರು ಯಾಕೆ ಬಂದಿದ್ರು ಅಂದರೆ ಆ್ಯಕ್ಚುಲಿ ಎಸ್ಟರ್ಡೇ ವಾಸ್ ಮೈ ಬರ್ತ್ಡೇ. ಅದಕ್ಕೆ ಅವರು ಒಂದಿನ ಬಿಫೋರ್ ಬಂದಿದ್ದರು. ಆ್ಯಕ್ಚುಲಿ ಒಂದಿನ ಬಿಫೋರ್ ಬಂದು ಸರ್ಪ್ರೈಸ್ ಕೊಟ್ಟಿದ್ರು. ನಾನು ಮುಂಚೆ ಮಾಡಿದ್ದೆ ಎಲ್ಲ ಮರ್ತಿದ್ದಾರೇನೋ ಅಂತ ಅಂದ್ಕೊಂಡಿದ್ದೆ ಕೆಲಸದ ಗಿಡಬಿಡಿಲಿ. ಅವ್ರು ಮರ್ತಿರ್ಲಿಲ್ಲ. ಸೊ ಐ ವೆರಿ ಹ್ಯಾಪಿ. ಬರ್ಡೇ ನಾನು ದಾವಣಗೆರೆಯಲ್ಲಿದ್ದೆ. ಆವಾಗ ನಾನು 4 months ಪ್ರೆಗ್ನೆಂಟ್ ಆಗಿದ್ದೆ. ಆವಾಗ ನನ್ನ ಮಗ ಹೊಟ್ಟೆಯಲ್ಲಿದ್ದ. ಇವಾಗ ನನ್ನ ಜೊತೆ ಇದ್ದಾನೆ. ಅದೇ ಈ ವರ್ಷ ನನಗೆ ಬಿಗ್ಗೆಸ್ಟ್ ಗಿಫ್ಟ್ ಅಂತ ಹೇಳ್ಬೋದು. ತುಂಬ ಚಳಿ ಇದ್ದಿದ್ದ ಕಾರಣ ನಂಗೆ ರೆಡಿ ಆಗೋಕ್ಕೆ ಕೂಡ ಆಗಿಲ್ಲ, ಯಾರಿಗೂ ರೆಡಿ ಆಗೋಕ್ಕಾಗಿಲ್ಲ, ಅಷ್ಟು ಚಳಿ ಇತ್ತು. ಹೊರಗಡೆ ಎಲ್ಲೂ ಹೋಗೋಕ್ಕಾಗಿಲ್ಲ. ಮನೆಯಲ್ಲೇ ಸುಮ್ಮನೆ ಕೇಕ್ ಕಟ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಅದು ಸೆಲೆಬ್ರೇಷನ್ದು ಒಂದು 4 ಫೋಟೋಸ್ ಹಾಕ್ತೀನಿ ನಿಮಗೆ. ಆ್ಯಂಡ್ ನನ್ನ ಪ್ರೀವಿಯಸ್ ಇಯರ್ ಬರ್ಡೇ ಸೆಲೆಬ್ರೇಷನ್ ವೀಡಿಯೋಸ್ ನಾನು ಹಾಕಿರಲಿಲ್ಲ. ಆ್ಯಕ್ಚುಲಿ ಹಾಕಬೇಕು ಅಂತಲೇ ಶೂಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಹೋದ ಸಲ. ಆವಾಗ ಹಾಕೋಕ್ಕಾಗಿರಲಿಲ್ಲ. ನಾನು ಯೂಟ್ಯೂಬಲ್ಲಿ ಅಷ್ಟು ಆ್ಯಕ್ಟಿವ್ ಆಗಿರಲಿಲ್ಲ ಆವಾಗ. ಲಾಸ್ಟ್ ಇಯರ್ದು ಮತ್ತು ಈ ಇಯರ್ದು ಸ್ವಲ್ಪ ಗ್ಲಿಮ್ಸ್ ಹಾಕ್ತೀನಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ. ಈ ಇಯರ್ ಬರ್ಡೇಲಿ ನನಗೆ ನನ್ನ ಮಗನೇ ಫಸ್ಟ್ ಪ್ರಿಯಾರಿಟಿ. ಆ್ಯಕ್ಚುಲಿ ನನಗೆ ಸೆಲೆಬ್ರೇಷನ್ ಇಂಪಾರ್ಟೆಂಟ್ ಆಗಿರಲಿಲ್ಲ. ನನ್ನ ಮಗನಿಗೆ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ನನಗೆ ಯಾವ ಸೆಲೆಬ್ರೇಷನಲ್ಲೂ ಇಂಟ್ರೆಸ್ಟ್ ಇರಲಿಲ್ಲ. ನಾನು ಮುಂಚೆನೇ ಹೇಳಿದ್ದೆ. ಸೊ ಪಾಪ ಎಲ್ಲ ಡೆಕೋರೇಷನ್ ಮಾಡಬೇಕು ಅಂದವರು ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡ್ರು ಮನೇಲಿ. ಸೊ ಇಷ್ಟೇ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಬಿಟ್ಟು ಸೆಲೆಬ್ರೇಷನ್ನ ಮುಗಿಸಿದ್ವಿ. ಇಷ್ಟ ಮಾಡಿದ್ರು ಎಲ್ಲರೂ ಇದ್ರು ಅಲ್ವಾ, ಸಖತ್ ಖುಷಿಯಾಗಿತ್ತು. ಎಲ್ಲರೂ ಎಂಜಾಯ್ ಮಾಡಿದ್ವಿ. ಮನೆಯಲ್ಲೇ ಸ್ಪೆಷಲಾಗಿ ಏನೇನೋ ತಿನ್ನೋಕ್ಕೆ ಮಾಡಿದ್ರು, ತಿಂದುಬಿಟ್ಟು ಸೆಲೆಬ್ರೇಷನ್ನ ಮುಗಿಸಿದ್ವಿ. ಸೊ ಈ ಸಿಂಪಲ್ ಸೆಲೆಬ್ರೇಷನ್ ನಿಮಗೂ ಇಷ್ಟ ಆಯಿತು ಅನ್ಕೋತೀನಿ. ಇದು ಆ್ಯಕ್ಚುಲಿ ಲಾಸ್ಟ್ ಇಯರ್ ನನ್ನ ಹಸ್ಬೆಂಡ್ ನನ್ನ ಬರ್ಡೇಗೆ ಸರ್ಪ್ರೈಸ್ ಕೊಟ್ಟಿದ್ದು. ಅವರು ಈ ಥರ ಒಬ್ಬರೇ ವರ್ಕ್ನ ಹಾಫ್ ಡೇ ಮಾಡಿಬಿಟ್ಟು ನನಗೋಸ್ಕರ ಇಷ್ಟೆಲ್ಲ ಸ್ಪೆಷಲಾಗಿ ಡೆಕೋರೇಷನ್ ಮಾಡ್ತಾರೆ ಅಂತ ನಾನು ಹೋದ ವರ್ಷ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಸಖತ್ ಸ್ಪೆಷಲಾಗಿ ಡೆಕೋರೇಷನ್ ಮಾಡಿಬಿಟ್ಟು ತುಂಬ ಸ್ಪೆಷಲಾಗಿ ಸರ್ಪ್ರೈಸ್ ಕೊಟ್ಟಿದ್ದರು. ಆವಾಗ ಈ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತಂದರೆ ಹಾಗೇ ಇರಲಿಲ್ಲ. ಸೊ ಅದರದ್ದು ಕೆಲವೊಂದು ಗ್ಲಿಮ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಮಾತ್ರ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೆ. ಸಖತ್ ಮೆಮೊರೇಬಲ್ ಆಗಿತ್ತು. ಅದರಲ್ಲೂ ಆವಾಗ ನನ್ನ ಮಗ ನನ್ನ ಹೊಟ್ಟೆಯಲ್ಲಿದ್ದ ಅನ್ನೋದೇ ಒಂದು ದೊಡ್ಡ ಸ್ಪೆಷಲ್ ಫೀಲಿಂಗ್ ಆಗಿತ್ತು ನಮಗೆ. ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.